ಈ ಪ್ರಪಂಚ ಕಂಡ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸಿ ನಮಿಸಿ ಅವರ ಈ ಭಾಗಕ್ಕೆ ಅದರಲ್ಲಿ ವಿಶೇಷವಾಗಿ ಈ ನೆಲಕ್ಕೆ ಅವರ ಪಾದ ಸ್ಪರ್ಶದಿಂದ ಇವತ್ತಿದು ಬಹಳ ವಿನೂತನವಾಗಿ ಒಂದು ಪರಿಸರವನ್ನು ಕಾಣ್ತಾ ಇದ್ದೀವಿ. ಇಂಥ ಒಂದು ನಿಸರ್ಗದ ಕೊಡುಗೆ ಮಧ್ಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಮತ್ತು ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಇಲ್ಲಿ ಕರೆತರುವ ಮುಖಾಂತರ ಈ ಭಾಗಕ್ಕೆ 2020 ಮತ್ತು 2021ರಲ್ಲಿ ಬಹಳ ಅನನ್ಯ ಈ ಭಾಗದ ಅವರದೇ ಆದಂತ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕಳಕಳಿ, ಹಾಗೆ ಯೋಗ ನಮ್ಮ ಜೀವನದ ಭಾಗ ಆಗಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯ ಸಾಮಾಜಿಕ ಕಾರ್ಯದ ಜೊತೆಗೆ ಧಾರ್ಮಿಕ ಮತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ನಂತರ ಆ ವಿಚಾರಧಾರೆಗಳನ್ನ ನಮ್ಮೆಲ್ಲದರೊಳಗೆ ಇರ್ತಕ್ಕಂಥ ಪ್ರಯತ್ನ ಮಾಡತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳ ಅತ್ಯಂತ ಭಕ್ತಿಯಿಂದ ನಮಿಸಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ವಿಠಲಗೌಡ ಪಾಟೀಲ್ರೆ ಹಾಗೂ ವಿಶೇಷ ಆಹ್ವಾನಿತರಾಗಿ ಇಬ್ರು ಬಹಳ ಮುಖ್ಯವಾಗಿ ಇಲ್ಲಿ ಈ ಫೌಂಡೇಶನ್ ಅವರು ಕರೆದಿದ್ದಾರೆ. ರಾಜ್ಯದ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಈ ಒಂದು ಕಾರ್ಯದಲ್ಲಿ ಅನನ್ಯ ಸೇವೆಯನ್ನು ಮಾಡಿರ್ತಕ್ಕಂಥ ಸಾಮಾನ್ಯ ಈಗ ತಾನೇ ಒಂದೇ ನಿಮಿಷದಲ್ಲಿ ತಮ್ಮ ಮಾತುಗಳನ್ನು ಆಡಿರ್ತಕ್ಕಂಥ ಸನ್ಮಾನ್ಯ ND ಪಾಟೀಲ್ರೆ, ಇನ್ನೊಬ್ಬರು ಬದಾಮಿಯಿಂದ R ವನಿತಾ ಅವರೇ, ಹಾಗೂ ಈ ತಾನೇ ಪರಿಸರದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿರ್ತಕ್ಕಂಥ ಉಪವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಅನುರಾಧ ವಸ್ತ್ರದವರೇ, ಹಾಗೂ ಜಗದೀಶ್ ಅವರೇ, ಕಡಕ್ಬಾವಿ ಅವರೇ, ಇಂಗಳಿ ಅವರೇ, ರಾಠೋಡ್ ಅವರೇ, ಕಡೇಕರ್ ಅವರೇ, ಭಜಂತ್ರಿ ಅವರೇ, ಹುನ್ನೂರ್ ಅವರೇ, ನಡಗಡ್ಡಿ ಅವರೇ, ಏವೂರ್ ಅವರೇ, ಪಾಟೀಲ್ರೆ ಮತ್ತು ವಿಶೇಷವಾಗಿ ಗ್ರಾಮದ ಹಿರಿಯ ಜೀವಿ ನನ್ನ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ದೊಡ್ಡಪ್ಪಣ ಕೇಡವರೇ, ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ಈ ಭಾಗದ ಇನ್ನೊಬ್ರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ MR ಪಾಟೀಲ್ರೆ, ಭೀಮು ಗಡ್ಡದವರೇ, ಶ್ರೀಮಂತಣ್ಣ ಇಂಡಿ ಅವರೇ, ಜಗದೀಶ್ ಛತ್ರಿ ಅವರೇ, ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಇನ್ನೂ ಅನೇಕ ಗೌರವಾನ್ವಿತ ಆಹ್ವಾನಿತರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ತದ್ರೂಪಿಯಾಗಿ ಒಬ್ಬ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಆ ಯುವಕರಿಗೆ ನಾನು ವಿಶೇಷವಾಗಿ ಗೌರವಿಸಿ ಆ ಸ್ವರೂಪದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಪರಿಸರ ಪ್ರೇಮಿಗಳೇ, ಆತ್ಮೀಯರೇ, ಮೊದಲಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಇಡೀ ಪ್ರಪಂಚ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ. ಈ ಪ್ರಪಂಚದ ಕರ್ತವ್ಯ ಇದೆ, ನಾವು ಪರಿಸರವನ್ನ ಗೌರವಿಸಬೇಕಾಗ್ತದೆ, ರಕ್ಷಣೆಯನ್ನ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ವಿಶ್ವಕ್ಕೆ ಭವಿಷ್ಯ ಇಲ್ಲ. ಆಸ್ಟ್ರೇಲಿಯಾದಂತಹ ರಾಷ್ಟ್ರಗಳು ನಿಸರ್ಗ ಅವರಿಗೆ ವಿಶೇಷವಾದಂತಹ ಪರಿಸರವನ್ನು ಕೊಟ್ಟಿದೆ. ಪ್ರಪಂಚದ ಅನೇಕ ರಾಷ್ಟ್ರಗಳು ನಾವು ಸೂಕ್ಷ್ಮವಾಗಿ ಗಮನಿಸಿದೀವಿ ಅಂದ್ರೆ ಪರಿಸರ ಬಹಳ ನಿರ್ವಿಘ್ನವಾಗಿ ಅವರಿಗೆ ಸಹಾಯವನ್ನ ಮಾಡ್ತಾ ಇದೆ. ಆದ್ರೆ ಭಾರತ ಬಹಳ ವಿಭಿನ್ನವಾದಂತಹ ಬದುಕು. ಈ ಫೆಡರಲ್ ವ್ಯವಸ್ಥೆಯಲ್ಲಿ ರಾಜ್ಯಗಳ ಭಾಷೆಗಳ ಮೇಲೆ ಏನೋ ವಿಂಗಡಣೆಗಳಾಗಿವೆ, ಇಲ್ಲಿಯೂ ಸಹಿತ ಅನೇಕ ಬದಲಾವಣೆಗಳನ್ನ ಕಾಣ್ತೀವಿ ನಾವು. ಹಾಗೆ ರಾಜ್ಯಗಳಲ್ಲೂ ಸಹಿತ ಇವತ್ತು ಕರಾವಳಿ ಬೇರೆ ಕಾಣ್ತೀವಿ ನಾವು, ಮಧ್ಯ ಕರ್ನಾಟಕದಲ್ಲಿ ಬೇರೆ ಕಾಣ್ತೀವಿ, ಉತ್ತರ ಕರ್ನಾಟಕದಲ್ಲಿ ಬೇರೆ ಕಾಣ್ತೀವಿ, ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಬೇರೆ ರೀತಿಯಿಂದ ಈ ಪರಿಸರವನ್ನು ಕಾಣ್ತೀವಿ ನಾವು. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮೆಲ್ಲರ ಮನಸ್ಸಿಗೆ ಅಲ್ಲಾದಾಗುವ ರೀತಿಯಲ್ಲಿ ಮಾತನಾಡಿದು ಆ ಜನಪದ ಸಾಹಿತ್ಯ ಗೊಂದಲಿ ಹಾಡಿನ ಮುಖಾಂತರ ನಾನು ಹೃದಯಾಂತರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 3 ಗಂಟೆಗಳವರೆಗೆ ಈ ಪರಿಸರ ವಿಚಾರಧಾರೆಯಾಗಿ ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಯುವ ಹಾಗೆ ಬಹಳ ಸರಳ ವಿಧಾನದಲ್ಲಿ ಅವರು ಏನು ಇಲ್ಲಿ ಕಲಾವಿದರು ಬಂದು ತಮ್ಮ ಅನನ್ಯ ಕೊಡುಗೆಯನ್ನು ನೀಡಿದರೆ ಅವರಿಗೆ ಆ ಪ್ರಶಸ್ತಿಯನ್ನು ಏನು ಕೊಟ್ಟಿದ್ದಾರೆ, ಆ ಪ್ರಶಸ್ತಿಗೆ ಯಾರು ಆಯ್ಕೆ ಮಾಡಿದರೆ ನಾನು ಅವರಿಗೂ ಸಹಿತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.
ಪ್ರಶಸ್ತಿಗಳು ಇಂಥವ್ರನ್ನ ಆಯ್ಕೆ ಮಾಡಬೇಕಾಗ್ತದೆ. ಅಂದಾಕ್ರ ಮಾತ್ರ ಪ್ರಶಸ್ತಿಗೆ ವಿಶೇಷವಾದಂತಹ ಗೌರವ ಬರ್ತದೆ. ನಾನು ಹೇಳ್ತಾನೆ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದೆ, ಈ ದೇಶ ಪ್ರಪಂಚ ಮತ್ತು ನಾಡುಗಳನ್ನ ಯಾವ ರೀತಿ ನಾವು ರಕ್ಷಣೆ ಮಾಡ್ತೀವಿ ಅಂತ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಅರಣ್ಯ ಇಲಾಖೆ ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರಿದ್ದಾರೆ. ಅವರು ಬಹಳ ನಿರಂತರವಾಗಿ ಇದರ ಬಗ್ಗೆ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ, ಅವ್ರದೇ ಆದಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಾವು ನೋಡ್ತಿರ್ತೀವಿ ಪರಿಸರದ ಬಗ್ಗೆ ಅನೇಕ ವಿಚಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ. ಅದರ ಪರಿಸರವನ್ನ ನಾಶ ಮಾಡತಕ್ಕಂಥ ಪ್ರವೃತ್ತಿ ಜನಸಾಮಾನ್ಯರಲ್ಲಿ ನಿಜವಾಗಿಯೂ ಪ್ರತಿನಿತ್ಯ ನಡೀತದೆ. ನಾನು ಮೊನ್ನೆ ಒಂದು ರಿವ್ಯೂ ಮೀಟಿಂಗ್ ನ ಕೇಳಿದೆ, ಕಟ್ಟಿಗೆ ಕೊಯ್ಯು ಮಷೀನ್ಗಳು ಎಟ್ಟದಾವ ಅಂತೇಳಿ. 22 ಮಷೀನ್ಗಳದಾವ. ಆ ಮಷೀನ್ಗಳಲ್ಲಿ ಪ್ರತಿನಿತ್ಯ ನಾವು ಗಿಡಗಳನ್ನ ಯಾವ ರೀತಿ ಕುಡಿತೀವಿ ಅನ್ನೋದು ಕೇಳಿದ್ರೆ, ಪ್ರತಿನಿತ್ಯ ನಮ್ಮನ್ನ ನಾವು ಕಡ್ಕೋತಾ ಇದ್ದೀವಿ, ಗಿಡಗಳನ್ನ ನಾವು ಕಡಿತಾ ಇಲ್ಲ. ಈ ಗಿಡ ಕಡಿದೀವಿ ಅಂದ್ರೆ ಅದು ನಮ್ಮನ್ನ ನಾವು ಒಂದು ರೀತಿಯಿಂದ ಅನಾಹುತಕ್ಕೊಳಗಾಗ್ತೀವಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ಗಿಡಗಳನ್ನು ಕಡಿಲಿಕ್ಕೆ ಸಾಧ್ಯ. ಯಾವ ರೀತಿ ಅವರು ತಮ್ಮ ಕಲಾವಿದರು ತಮ್ಮ ಮಾತುಗಳಲ್ಲಿ ಹೇಳಿದ್ರು, ಅದು ಪ್ರತಿನಿತ್ಯ ನಾವು ರಕ್ಷಣೆಯನ್ನ ಮಾಡಬೇಕಾಗ್ತದೆ. ನಾನು ವಿಶೇಷವಾಗಿ ಈ ಕಾರ್ಯವನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಂತರಾಳದಿಂದ ಅವರು ಈ ನಿಸರ್ಗವನ್ನ, ಕೃಷಿಯನ್ನ, ನೀರನ್ನ, ಭೂಮಿಯನ್ನ, ಅದು ವಿಶೇಷವಾಗಿ ಕೃಷಿ ವಲಯವನ್ನ ಮತ್ತು ರೈತ ವರ್ಗವನ್ನ ತಮ್ಮ ವಿಶೇಷವಾದಂತಹ ಭಾವನೆಯಿಂದ ಅವರನ್ನ ಗೌರವಿಸ್ತಾ ಇದ್ರು. ಅದ್ರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳಕಳಿ ಇತ್ತು. ಇಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥ ಉದ್ದೇಶ ಇವರೇನು ಹಮ್ಮಿಕೊಂಡಿದ್ದಾರೆ, ನಿಜಕ್ಕೂ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಇಲ್ಲಿ ನಡೆದಾಡಿರುವ ಈ ಪ್ರದೇಶದಲ್ಲಿ ನಾನು ಒಂದ್ ದಿವಸ ಅವ್ರ ಜೊತೆಗೆ ಅನೇಕ ಜನ ಆತ್ಮೀಯರು ಇದ್ರು. ಅಮೃತಾನಂದ ಮಹಾಸ್ವಾಮಿಗಳ ಅವರು ನಮ್ಮೆಲ್ಲರ ಜೊತೆಗಿದ್ರು. ಮತ್ತೆ ಇಲ್ಲಿ ಇಡೀ ತಿರುಗಾಡ್ಕೋತ ಒಬ್ಬ ತಾಯಿ ಒಂದು ಆಕಳ ಮತ್ತು ದನಕರುಗಳನ್ನು ಮೇಯಿಸ್ತಾ ಇದ್ರು. ಆ ತಾಯಿಯಲ್ಲಿ ಗಾಡಿ ನಿಲ್ಲಿಸಿ ಕೇಳಿದ್ರು, ಇದು ನಿಮ್ಮ ಉಪಯೋಗಕ್ಕೆ ಯಾವ ರೀತಿ ಸಹಾಯ ಆಗ್ತದೆ. ಒಬ್ಬ ರೈತ ಟೊಮ್ಯಾಟೊ ಬೆಳೆದಿದ್ದಲ್ಲಿ ಆ ಟೊಮ್ಯಾಟೊ ಬೆಳೆಗಾರನ ಬದುಕಿನ ಬಗ್ಗೆ ಕೇಳಿದ್ರು, ಇದಕ್ಕೆ ಎಷ್ಟು ವೆಚ್ಚ ಆಯ್ತು, ಇದರಿಂದ ಏನು ಆಧಾರ ಆಗ್ತದಂತೆ. ಅವರು ಈ ಪರಿಸರವನ್ನ, ರೈತ ವರ್ಗವನ್ನ, ಅದು ವಿಶೇಷವಾಗಿ ಹೈನುಗಾರಿಕೆ ಮಾಡತಕ್ಕಂಥ ಒಬ್ಬ ತಾಯಿಯನ್ನ ಸಂದರ್ಶನ ಮಾಡತಕ್ಕಂಥ, ವಿಚಾರಗಳನ್ನ ವಿನಿಮಯ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನ ನೋಡಿದೆ. ಸಿದ್ದೇಶ್ವರ ಮಹಾಸ್ವಾಮಿ ಇರತಕ್ಕಂಥ ಆ ಕಳಕಳಿಯನ್ನ ನಾವು ನಿಜಕ್ಕೂ ಶ್ಲಾಘಿಸಬೇಕಾಗ್ತದೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ಅಗಾಧವಾದಂತಹ ಜ್ಞಾನ, ಬಹುತೇಕ ನಾವು ಕಂಡಿರ್ತಕ್ಕಂಥ ಈ ಪರಿಸರದಲ್ಲಿ ಅತಿ ಹೆಚ್ಚು ಓದುವಿಕೆಗೆ ಯಾರಾದರೂ ಪ್ರಾಶಸ್ತ್ಯ ಕೊಟ್ಟಿದ್ರ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟಿದ್ರು. ಅದಕ್ಕಾಗಿನೇ ಅವರಲ್ಲಿ ಆ ಶಬ್ದ ಸಂಗ್ರಹ, ಆ ವಿಶೇಷವಾದಂತಹ ಆ ಒಂದು ಪಾಂಡಿತ್ಯ ಅವರಲ್ಲಿತ್ತು. ಅವರ ಸರಳತೆಯ ಬದುಕು ನಮ್ಮೆಲ್ಲರ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರಿತ್ತು. ಆ ಬದುಕು ಹೆಂಗಾಗಿತ್ತು ಅಂದ್ರೆ ಬಹಳ ಸರಳ ರೀತಿಯಿಂದ ಎಲ್ಲರನ್ನ ಇಲ್ಲಿ ಬಂದಿದ್ರು. ಅವರು ಇಂಥ ಕಾರ್ಯಕ್ರಮ ಮಾಡಿರಲಿಲ್ಲ. ಅವರು ಬಹಳ ಸಂಕ್ಷಿಪ್ತವಾಗಿ ಅವ್ರನ್ನ ಇಲ್ಲಿ ಬಂದು ತಮ್ಮದೇ ಆದಂತಹ ಅನೇಕ ವಿಚಾರಗಳನ್ನ, ಪಕ್ಷಿಗಳ ಬಗ್ಗೆ ಒಂದು ಇಲ್ಲಿ ಮಾತುಗಳು ಹೋಗಿದ್ರು. ನನಗೆ ಇವತ್ತಿನ ಸಹಿತ ಅದು ನೆನಪದ. ಆ ಮಾತುಗಳಲ್ಲಿ ಭಾವನೆಗಳು ಯಾವ ರೀತಿ ವ್ಯಕ್ತ ಆಗ್ತಿತ್ತು ಅಂದ್ರೆ, ನಾವು ಎಂತ ಪರಿಸರವನ್ನ ಸಮೀಪದಿಂದ ಕಾಣ್ತೀವಿ, ಅದರ ಮಹತ್ವ ಕೊಡ್ತಾ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಮೂಡಿತ್ತು. ನಾವೆಲ್ಲ ಪಂಚತಾರ ಹೋಟೆಲ್ ಬೇರೆ ಬೇರೆ ಎಲ್ಲ ಕಡೆ ಹೋಗ್ತೀವಿ. ಅದನ್ನೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮನಸ್ಸಿಗೆ ಆಹ್ಲಾದ ಯಾವ್ದಾದ್ರು ನೀಡ್ತಿದ್ರೆ ಈ ನಿಸರ್ಗ ನೀಡ್ತದೆ ಅಂತಕ್ಕಂಥ ಭಾವನೆ ಅವರಿಂದ ಅದನ್ನ ವ್ಯಕ್ತ ಆಗ್ತಿತ್ತು ಅನ್ನೋದನ್ನ ಗಮನಿಸಬೇಕಾಗ್ತದೆ. ಸಿದ್ದೇಶ್ವರ ಮಹಾಸ್ವಾಮಿಗಳ ವಿಚಾರಧಾರೆಗಾಗಿ ಇಲ್ಲಿ ಮಕ್ಕಳು ನಾನು ಬರುವಂತ ಸಂದರ್ಭದಲ್ಲಿ ಒಂದು ಮಗು, ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ನಾ ಕೇಳ್ಕೋತ ಬಂದೆ, ಈ ಪರಿಸರದ ಬಗ್ಗೆ ನಿಮಗಿರ್ತಕ್ಕಂಥ ಕಳಕಳಿಯ ಭಾವನೆಗಳೇನು ತಾಯಿ? ಇವತ್ತು ಪೂರ್ತಿ ಗ್ರಾಮದಲ್ಲಿ ನೀವು ಒಂದು ಜಾಥಾ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ರಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನೋ ತಾಯಿ ಅಂತ ಕೇಳಿದ್ರೆ, ಆ ಮಗು ನನಗೆ ಹೇಳಿರ್ತಕ್ಕಂಥ ಮಾತುಗಳು, ಈ ಕಲಾವಿದರು ಏನ್ ಹೇಳಿದ್ರಲ್ಲ, ಈ ಎಲ್ಲ ಮಾತುಗಳು ಆ ಮಗುವಿನಲ್ಲಿ ವ್ಯಕ್ತ ಆದವು. ನಾನು ನಿಜಕ್ಕೂ ಆ ಮಗುವಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದು ನಿಮ್ಮಲ್ಲಿ ಇರ್ಬೇಕಾಗ್ಯದ. ನಾವೇನು ಕೂತಿದ್ದೀವಿ, ನಮ್ಮ ದಿನಗಳಿಲ್ಲ. ನೀವು ಭಾವಿ ಪ್ರಜೆಗಳು ನಿಮ್ಮ ಭವಿಷ್ಯಕ್ಕಾಗಿ ಇದರ ರಕ್ಷಣೆಯನ್ನ ಮಾಡಬೇಕಾಗಿದೆ. ನಿಮಗಾಗಿ ನೀವು ಪ್ರತಿ ದಿವಸ ಇದರ ಬಗ್ಗೆ ಕಳಕಳಿಯನ್ನು ಹೊಂದಬೇಕಾಗಿದೆ. ನಿಮ್ಮ ಜೀವನದಲ್ಲಿ 1, 10, 100 ಗಿಡಗಳನ್ನ ನಡಿ, ಅದಕ್ಕಿಂತ ಸಮಾಧಾನ ಈ ಪ್ರಪಂಚದ ಬೇರೆ ಎಲ್ಲೂ ಸಿಗುವುದಿಲ್ಲ ನಿಮಗಂತಕ್ಕಂಥ ಮಾತನ್ನು ಹೇಳಿ, ಅರಣ್ಯ ಇಲಾಖೆಯವರು ಬಿಜಾಪುರಕ್ಕೆ ಬಹಳ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಇಲ್ಲೊಬ್ರು ಮಹಿಳಾ ಜಿಲ್ಲಾ ಅಧಿಕಾರಿಗಳಿದ್ದರು. ಏನ್ ಹೆಸರು? ಆ ಅಧಿಕಾರಿಯ ಕಳಕಳಿಯನ್ನ ನಾನು ಗಮನಿಸಿದೆ.
ಈ ಜಿಲ್ಲೆಗೆ ಬಹಳ ಮುಖ್ಯವಾಗಿ ಸಿದ್ದೇಶ್ವರ ಅಪ್ಪಳ ಜೊತೆಗೆ ಸಂವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಧಿಕಾರಿ ಇವತ್ತು ಬೆಳಗಾವಿ ಕಡೆ ಇದಾರ. ಆದ್ರೆ ಅವರ ಅನನ್ಯ ಕಳಕಳಿಯನ್ನ ನಾನು ಗಮನಿಸಿದ. ಹೀಗಿದ್ದವರು ಸಹಿತ ಸೋಷಿಯಲ್ ಮತ್ತು ರೆಗ್ಯುಲರ್ ಎರಡೂ ಫಾರೆಸ್ಟ್ ದವರು ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ. ನಮ್ಮ ಜಿಲ್ಲೆಗೆ ಬಹಳ ಮುಖ್ಯವಾಗಿದೆ. ಇಲ್ಲಿ ಪರಿಸರ ರಕ್ಷಣೆ ಆಯ್ತು ಅಂದ್ರೆ ನಮ್ಮ ಭಾಗಕ್ಕೆ ಬಹಳ ಅನುಕೂಲ ಆಗ್ತದೆ. ನಾನು ಯಾಕೆ ಈ ಭಾಗಕ್ಕೆ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಕಳಕಳಿ ಇಟ್ಕೊಂಡಿದೀವಿ ಅಂದ್ರೆ ಇಲ್ಲೊಂದು ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿದಪ್ಪ. ನಾವು ಇಸ್ರೋ ಬಾಹ್ಯಾಕಾಶದಲ್ಲಿ ಹೆಸರು ಮಾಡಿದೆ. ನಾಸಾ ಇಸ್ರೋದು ನೀವೆಲ್ಲ ಹೆಸರುಗಳು ಕೇಳಬಹುದು ನಿಮ್ಮ ವಿಜ್ಞಾನದಲ್ಲಿ. ಆದ್ರೆ ಅವರು ನಮ್ಮಲ್ಲಿ ಕರೆಸಿ ಈ ಭೂಮಿಯ ನೀರಿನ ಆಳವನ್ನ ಗಮನಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ನಾವು. ವಾಸನ್ ಅವ್ರು ಹೇಳಿದ್ರಲ್ಲ, ರಾಜಸ್ಥಾನದಲ್ಲಿ ಒಬ್ಬ ಪರಿಸರ ಪ್ರೇಮಿ ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ಆ ಇಸ್ರೋ ತಂತ್ರಜ್ಞಾನದವರು ನನಗೆ ಹೇಳಿರ್ತಕ್ಕಂಥ ಸಲಹೆ ಏನಂದ್ರೆ, ಈ ನೀರಿನ ಆಳವನ್ನ ಇವತ್ತು ನೀವು ಇದನ್ನ ಮೇಲೆತ್ತರಕ್ಕೆ ಬರ್ಬೇಕಾದ್ರೆ 1000, 1200, 1400, 1500 ಅಡಿ ಈ ನೀರನ್ನ ಮೇಲೆ ಎತ್ತಬೇಕಾದ್ರೆ ಇಲ್ಲಿ ಅರಣ್ಯೀಕರಣವನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡಿ, ಇಲ್ಲಿ ನೀರನ್ನ ತರ್ತಕ್ಕಂಥ ಪ್ರಯತ್ನ ಮಾಡಿ ಈ ಭಾಗಕ್ಕೆ ಇಲ್ಲಿಕಂದ್ರೆ ಭವಿಷ್ಯ ಇದು 2ನೇ ರಾಜಸ್ಥಾನ ಆಗ್ತಕ್ಕಂಥ ನೋವಿನ ಚಿಂತನೆಯನ್ನು ಹೇಳಿದ್ರು. ನಾನು HK ಪಾಟೀಲ್ ಕೂಡ ಅವರು RDPR ಮಿನಿಸ್ಟರ್ ಇದ್ರು. ಇಸ್ರೋ ತಂತ್ರಜ್ಞಾನಿಯ ಅನೇಕ ವಿಜ್ಞಾನಿಗಳನ್ನ ಕರೆಸಿ ಆ ಸಲಹೆಗಳನ್ನ ತಗೊಂಡಿದ್ದೀವಿ ನಾವು. ಬಿಕಾಸ್ ಇನ್ 2013-14 56 ಹಳ್ಳಿಗೆ ಟ್ಯಾಂಕರ್ ನೀರು ಹಾಕ್ತಿದ್ವಿ ನಾವು. 14-15ರಲ್ಲಿ 73 ಹಳ್ಳಿಗೆ, 15-16ರಲ್ಲಿ 114 ಹಳ್ಳಿಗಳಿಗೆ ಟ್ಯಾಂಕರ್ ನೀರು ಹಾಕಿದೀವಿ ನಾವು. ಆ ನೋವಿತ್ತು ನನಗೆ. ಅದಕ್ಕಾಗಿ ನಾವು ಎಲ್ಲರನ್ನ ಕರೆಸಿ ಇವತ್ತು ಚಿಂತನೆಯನ್ನ ಮಾಡಿದ್ದೀವಿ. ಇವತ್ತು ಈ ಭಾಗದಲ್ಲಿ ಹೊಸ ವಿಧದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗೋದು. ಇದು ಭವಿಷ್ಯದಲ್ಲಿ ಶಾಶ್ವತವಾಗಿ ಇದರ ಬದಲಾವಣೆ ಆಗಬೇಕಾದ್ರೆ ಇನ್ನುವಂತ ಅನೇಕ ಯೋಜನೆಗಳನ್ನ ತರಬೇಕಾಗಿದೆ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲಿ ಪಾದ ಸ್ಪರ್ಶವನ್ನು ಮಾಡಿದ್ರು, ನನಗವರು ಕೇಳಿದ್ರು ಈ ಭಾಗಕ್ಕೆ ನೀವು ನೀರು ತಂದು ಕೊಟ್ರಿ ಅಂದ್ರೆ ಬದುಕ್ತಾರೆ ಅಂತ ಹೇಳಿ. ಅವರ ಹೆಸರಿನಿಂದ ಇವತ್ತು ಅವರ ವಿಶೇಷವಾದಂತಹ ದಿವ್ಯ ಆಶೀರ್ವಾದದಿಂದ ಶ್ರೀ ರೇವಣಸಿದ್ದೇಶ್ವರ ಯಾತ್ರಿರವರ ಯೋಜನೆ ಇವತ್ತು ಕೃಷ್ಣೆಯಿಂದ ನೀರು ಎತ್ತಿ ಈ ಸಾವಳಸಂಗ ಗುಡ್ಡಕ್ಕೆ ತರ್ತೀವಿ ನಾವು. ಈ ಗುಡ್ಡ ಈ ಜಿಲ್ಲೆಯ ಅತಿ ಎತ್ತರದ ಪ್ರದೇಶ 640 640 ಎತ್ತರತಕ್ಕಂಥ ಈ ಪ್ರದೇಶಕ್ಕೆ ನಾವು ನೀರು ತಂದು ಇಲ್ಲಿಂದ ಗ್ರಾವಿಟಿ ಮೂಲಕ 28,000 ಹೆಕ್ಟೇರ್ ನೀರಾವರಿಯನ್ನು ಮಾಡ್ತೀವಿ. 7,000 ಹೆಕ್ಟೇರ್ ಚಡ್ಚಾಣ ಭಾಗಕ್ಕೆ, 21,000 ಹೆಕ್ಟೇರ್ ಇಂಡಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೆ. ಈ ಪ್ರದೇಶಕ್ಕೆ ನೀರು ಬಂತು ಅಂದ್ರೆ ನಮ್ಮ ರೈತರ ಬದುಕು ಬದಲಾವಣೆ ಆಗಕ್ಕೆ ಸಾಧ್ಯತೆ. ನೋಡ್ತಾ ಇದ್ದೀವಿ ನಾವು ಇತ್ತೀಚಿನ ದಿನಗಳಲ್ಲಿ. ನಾನು ಅದಕ್ಕೆ KDP ಮೀಟಿಂಗ್ ನನಗೆ ಗೊತ್ತಿತ್ತು, ಮಹಾರಾಷ್ಟ್ರದ ಚಾತುರ್ಯ ಬಂದ ಅಲ್ಲಿ ಅನೇಕ ನನ್ನ ರಾಜಕೀಯ ಗೆಳೆಯರೇನಿದ್ದಾರೆ ಅವರ ಭಾವನೆಗಳನ್ನ ಸೂಕ್ಷ್ಮವಾಗಿ ಅರ್ಥಿಸಿ ನಾನು ಮುಖ್ಯಮಂತ್ರಿಗಳಿಗೂ ಸಹಿತ ಗಮನವನ್ನು ಸೆಳೆದೆ. ನಮ್ಮಲ್ಲಿ ಒಂದು KDP ಮುಖಾಂತರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ನಾವು. ನೀವು 524 ಮಾಡಬೇಕಾಗ್ತದೆ. ಈ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ನಾವು. ಆದ್ರೆ 524 ಆಗ್ಲಿಲ್ಲ ಅಂದ್ರೆ ನಮ್ಮ ಬದುಕಿಲ್ಲ ಅಂತಕ್ಕಂಥ ಭಾವನೆಯಿಂದ ನಾವು ಆ ಚಾಲನೆಯನ್ನು ಕೊಟ್ಟಿವಿ. ಇವತ್ತು ಇಡೀ ಸ್ಟೇಟ್ ತುಂಬಾ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅದರ ಬಗ್ಗೆ ವಿಶೇಷವಾದಂತಹ ಕಳಕಳಿಯ ಮಾತುಗಳನ್ನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಬೇಕಾಗಿದೆ ಈ ಜಿಲ್ಲೆಯ ಜನ, ಅದರಲ್ಲಿ ವಿಶೇಷವಾಗಿ ಬಿಜಾಪುರ ಮತ್ತು ಬಾಗಲಕೋಟ್ ಇವತ್ತು 106 ಹಳ್ಳಿಗಳನ್ನು ಕಳ್ಕೊಂಡಿದ್ದೀವಿ. ಲಕ್ಷಾಂತರ ಭೂಮಿಯನ್ನು ನಾವು ಕಳ್ಕೊಂಡಿದ್ದೀವಿ. ಆ ಫಲವತ್ತಾದಂತಹ ಕೃಷ್ಣೆಯ ದಂಡೆಯ ಭೂಮಿಯನ್ನು ಕಳ್ಕೊಂಡಿದ್ದೀವಿ. ಅದಕ್ಕೆ ನಾವು ಏನಾದ್ರೂ ಕನಸು ನಾವೇನಾದ್ರೂ ಕಂಡಿದ್ರೆ ಇಲ್ಲಿ ಲಕ್ಷಾಂತರ ಎಕರೆ ಭೂಮಿ ನೀರಾವರಿ ಆಗಬೇಕು. ಆದ್ರೆ ನಮ್ಮ ಈ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಆಲ್ಮಟ್ಟಿ ಡ್ಯಾಮ್ ಅನ್ನ ಸ್ಟೋರೇಜ್ ಡ್ಯಾಮ್ ಅನ್ನಾಗಿ ಮಾಡಿ ನಾರಾಯಣಪುರ ಕೊಯ್ದು ಅದನ್ನ ನೀರನ್ನ ವಿತರಣೆಯನ್ನು ಮಾಡಿದ್ದಾರೆ 5-6 ಜಿಲ್ಲೆಗಳಿಗೆ. ಎಸ್, ನಮ್ಮ ಸೋದರತ್ವ ಜಿಲ್ಲೆಗಳಿದಾವ, ಅವ್ರಿಗೆ ನೀರು ಬರಲಿ. ಆದ್ರೆ ನಮಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಜೇಶ್ ಮಿಶ್ರಾ ಅವರು 130 TMC ನೀರು ಏನು ಕೊಟ್ಟಿದ್ದಾರೆ, ಅದರಲ್ಲಿ 83 TMC ನಮ್ಮ ಅವಿಭಾಜ್ಯ ಜಿಲ್ಲೆಗಿದೆ. ಬಾಗಲಕೋಟೆ ಬರೀ 3 TMC ಇದ್ರೆ 80 TMC ಬಿಜಾಪುರ ಜಿಲ್ಲೆಗಿದೆ. ಇವತ್ತು ನಾವು ಫಲವತ್ತವಾಗಿ ಬದುಕಬೇಕಾದ ಈ ಸಂದರ್ಭದಲ್ಲಿ 80 TMC ಅಂದ್ರೆ 1 TMCಗೆ 10,000 ಎಕರೆ ನೀರಾವರಿ ಮಾಡ್ತೀವಿ ನಾವು. 8 ಲಕ್ಷ ಎಕರೆ ನೀರಾವರಿ ಆಗ್ತದೆ. ನಾಳೆ 80 TMC ನೀರು ನಮಗೆ ಸಿಕ್ಕದ್ದೇ ಆಯ್ತು ಅಂದ್ರೆ ಬಿಜಾಪುರ ಜಿಲ್ಲೆ ಬದುಕು ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದನ್ನ ಆ 80 TMC ನೀರನ್ನ ಸದ್ಬಳಕೆ ನಾವು ಮಾಡ್ಕೊಂಡಾಗ್ರೆ ಈ ಜಿಲ್ಲೆಯ ಜನರ ಕೈ ಹಿಡಿಯೋರು ಯಾರೂ ಇಲ್ಲ. ಅವಾಗ ನಾವು ನಿಜವಾದ ಪಂಜಾಬಿಗಳಾಗ್ತೀವಿ. 5 ನದಿ ಈ ಅವಿಭಾಜ್ಯ ಜಿಲ್ಲೆಯನ್ನು ಹರಿದು ಹೋಗಿದ್ದು ಅವತ್ತು ನಮ್ಮ ಸಾರ್ಥಕ್ಯವನ್ನು ಕಾಣ್ತೀವಿ ನಾವು. ಸರ್ಕಾರ ಯಾವುದೇ ಇರಲಿ, ಯಾವ ಸರ್ಕಾರದ ಬಗ್ಗೆ ಬಹಳ ಮಾತೋದಿಲ್ಲ. ಆದ್ರೆ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಗಳು
ನಮಗೆ ಅನ್ಯಾಯವನ್ನು ಮಾಡಿವೆ ಅನ್ನೋದನ್ನ ಸೂಕ್ಷ್ಮವಾಗಿ ನಾವು ನೆನಪಿಸಬೇಕಾಗ್ತದೆ. ಜನರು ಜಾಗೃತಿಯನ್ನು ಆಗಬೇಕಾಗ್ತದೆ. ಇದೇ ಕಾವೇರಿ ಕಣಿವೆಯಲ್ಲಿ ಈ ಚಿಂತನೆಗಳು ನಡೆದ್ರೆ ಅಲ್ಲಿಯ ಜನ ಸಹಿಸಿಕೊಳ್ಳೋದಿಲ್ಲ, ತಾಳ್ಮೆ ಅವ್ರಿಗೆ ಇರೋದಿಲ್ಲ. ಆದ್ರೆ ನಮ್ಮ ಭಾಗದ ಜನರಿಗೆ ತಾಳ್ಮೆ, ಸಹನೆ, ಅದರ ಜೊತೆಗೆ ನಿರ್ಲಕ್ಷ್ಯ. ಇಷ್ಟು ದಿವಸ ನಾವು ನಿರ್ಲಕ್ಷ್ಯ ಮಾಡಿ ಇಲ್ಲಿ ಮುಟ್ಟಿದೀವಿ. ಎಷ್ಟೋ ಸ್ವಲ್ಪ ಸಹ ಕೆಲವು ಅನುದಾನ ಮುಗಿತೈತಿ. ಇವತ್ತು 84,000 1 ಲಕ್ಷ ಕೋಟಿ ರೂಪಾಯಿ ಬೇಕಾಗ್ತದೆ. ಯಾವ ಸರ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯ ಅದು ಮಾಡ್ಲಿಕ್ಕೆ? ಎಲ್ಲಿ ರಾಜ್ಯಗಳದಾವಲ್ಲಿ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗೋದಿಲ್ಲ. ಅದಕ್ಕೆ ರಾಜ್ಯವನ್ನ ಪರಿಹಾರ ಮಾಡ್ರಿ, ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀವಿ ಈ ಭಾಗದ ಜನರ ಪರವಾಗಿ. ನಮಗೆ ನೀರು ಯಾಕೆ ಕೇಳ್ತೀವಿ ನಾವಂದ್ರೆ ಅದು ನಮ್ಮ ಹಕ್ಕು. ಯಾಕೆ ಕೇಳಿದ್ರೆ ನಮ್ಮ ಪೂರ್ವಜರು ಕೃಷ್ಣ ದಂಡೆಯ ಜನ ಇವತ್ತು ಗ್ರಾಮಗಳನ್ನ, ಮನೆ ಮಠಗಳನ್ನ, ಭೂಮಿಯನ್ನ ಕಳ್ಕೊಂಡಿದೀವಿ. ನಮಗೆ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಕದ ರಾಜ್ಯಗಳಿಂದ ನಮಗೆ ಅನ್ಯಾಯ ಆದ್ರೆ ನಾವು ಎಲ್ಲಿ ಹೋಗಿ ಮುಟ್ಟಬೇಕು? ಆಂಧ್ರ, ತೆಲಂಗಾಣ ರಾಜ್ಯಗಳು ಬೇರೆ ಆದ ನಂತರ ಅವರೊಂದು ಹೊಸ ವ್ಯಾಜ್ಯ ಹೂಡಿದ್ದಾರೆ. ಈಗ ಇತ್ತೀಚೆಗೆ ಕೊಲ್ಹಾಪುರ, ಸಾಂಗ್ಲಿ ನೀರಿನ ಮುಳುಗಡೆ ಆಗ್ತದೆ ಅಂತೇಳಿ ಇತ್ತೀಚಿನ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಇವತ್ತು ಹೊಸ ವ್ಯಾಜ್ಯವನ್ನ ತೆಗೆದಿದ್ದಾರೆ. ಅದು ನಮಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಾಜ್ಯಗಳ ಅವಶ್ಯಕತೆ ಇದನ್ನ ನಾವೆಂದು ತ್ಯಾಗ ಮಾಡಿದೀವಿ. ಈ ರಾಷ್ಟ್ರ ಕಂಡ ಒಬ್ಬ ಪ್ರತ್ಯೇಕ ಪ್ರಾಮಾಣಿಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 60ರ ದಶಕದಲ್ಲಿ ಅಡಿಗಲ್ಲಿಟ್ಟಿದ್ದಾರೆ. ಇವತ್ತು ಎಲ್ಲಿದ್ದೀವಿ ನಾವು? ಎಷ್ಟು ವರ್ಷ ಆಯ್ತು? ನಮ್ಮ ಸಹನೆಗೆ ಒಂದು ಮಿತಿ ಇದೆ. ಈಗೂ ಸಹಿತ ನೀವು ಈ ಚಾತುರ್ಯವನ್ನು ಮಾಡಿದ್ರಿ ಅಂದ್ರೆ ನಮ್ಮ ರೈತರ ಬದುಕಿಲ್ಲ, ಕತ್ತಲೆಯ ಬದುಕು ನಮಗಾಗ್ತದೆ. ಯಾರು ತ್ಯಾಗ ಮಾಡಿದಾರೆ, ಯಾರು ಸಹನೆಯಿಂದ ಬದುಕಿದ್ದಾರೆ, ಅವರಿಗೆ ನೀವು ನಿರ್ಲಕ್ಷ್ಯ ವಹಿಸಿದ್ರಿ ಅಂದ್ರೆ ಅದು ರಾಜ್ಯ ಇರಲಿ, ಕೇಂದ್ರ ಸರ್ಕಾರ ಇರಲಿ, ನಿಮಗೆ ಭವಿಷ್ಯ ಇಲ್ಲ. ಈ ಭಾಗದ ಜನ ಜಾಗೃತರಾಗಬೇಕಾಗ್ತದೆ. ಯಾವ ಪಕ್ಷ ಇರಲಿ, ನಮ್ಮ ಜನರಿಗಾಗಿ ಅದನ್ನ ತಲುಪಿಸತಕ್ಕಂಥ ಪ್ರಯತ್ನ ಅವರು ಮಾಡಲಿಲ್ಲ ಅಂದ್ರೆ ಅದು ನಾಗರಿಕ ಸಮಾಜದ ಸರ್ಕಾರ ಅನ್ಸ್ಕೊಳ್ಳೋಕೆ ಸಾಧ್ಯ ಆಗುದಿಲ್ಲ. ಸೆನ್ಸಿಟಿವ್ ವಿಚಾರ ಅವರಲ್ಲಿ ಇಲ್ಲ ಅಂತ ತಿಳ್ಕೊಬೇಕಾಗ್ತದೆ ನಾವು. ನಾನು ಅದಕ್ಕಾಗಿ ಈ ಜಿಲ್ಲೆಯ ಜನರ ಪರವಾಗಿ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಮನವಿ ಮಾಡ್ಕೊತೀನೋ. 524 ನೋಟಿಫಿಕೇಶನ್ ಅದ ಕೇಂದ್ರ ಸರ್ಕಾರ ಮಾಡಲಿ. ನಮ್ಮ ಪಕ್ಕದ ರಾಜ್ಯಗಳೇನು ವ್ಯಾಜ್ಯವನ್ನ ತೆಗೆದಿವೆ ಅವರಿಗೆ ತಿಳಿ ಹೇಳಿ ನಮ್ಮ ತ್ಯಾಗದ ಪ್ರತೀಕವನ್ನ ಮನವೊಲಿಸಿ ಆ ಕಾರ್ಯ ಕೇಂದ್ರವನ್ನ ಮಾಡಬೇಕಾಗ್ತದೆ. ಇವತ್ತೇನು ಇನ್ನೊಂದಿಷ್ಟು ಹೆಚ್ಚಿನ ಭೂಮಿಯನ್ನ, ಊರುಗಳನ್ನ ಮುಳುಗುವುದವ, ಅವರಿಗೆ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟು ಆ ಕೆಲಸ ನೀವು ಮಾಡಬೇಕಾಗ್ತದೆ. ಬಾಗಲಕೋಟದಲ್ಲಿ ಒಂದು ಹೋರಾಟ ನಡೆದಾಗ ನಾವೆಲ್ಲ ಹೋಗಿ ಅವರಿಗೆ ಪ್ರಾಮಾಣಿಕವಾಗಿ ಬೆಂಬಲ ಮಾಡಿಬಿಟ್ಟಿವಿ ನಾವು. ಕಾರಣ ಏನು ಅಂದ್ರೆ ಅವರು ಬರೀ 3% ನೀರಾವರಿ ಅದ, ಆದ್ರೆ ಯಾವ ಭೂಮಿ ಮುಳುಗುತ್ತದ ಅದಕ್ಕೆ ಪರಿಹಾರ ಅವ್ರು ಕೇಳ್ತಾ ಇದ್ದಾರೆ. ಆದ್ರೆ ನಿಜವಾಗಿ ಹೋರಾಟ ಯಾರು ಮಾಡಬೇಕಾಗಿದೆ ಅಂದ್ರೆ ನಾವು ಮಾಡಬೇಕಾಗಿದೆ. 80 TMC ನೀರು ನಮಗೆ ಬರಬೇಕಾಗಿದೆ. 80 TMC ನೀರು ಇಲ್ಲಿ ಬಂತು ಅಂದ್ರೆ ನಮ್ಮ ಭಾಗ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ? ಬರೀ ಹೋದ ಸಲ ಫೆಬ್ರವರಿ 4ನೇ ತಾರೀಕಿಗೆ ಇಲ್ಲಿ ನಾಗಠಾಣ ಕ್ಷೇತ್ರದ ಶಾಸಕರು ಕರ್ಕೊಂಡು ನಾನು ಟ್ರಯಲ್ ಬೇಸ್ ಮೇಲೆ 19 ಕೆರೆಗಳಿಗೆ ನೀರು ಬಿಟ್ಟಿವಿ ನಾವು. ಈ ಭಾಗದ ಜನರ ಬದುಕು ಎಷ್ಟು ಬದಲಾವಣೆ ಆಗ್ಯದ. ನಮ್ದೊಳಬಣ ಕೇಳವ್ರೆ ಹೇಳಿದ್ರು, ಕೆರೆಗೆ ನೀರು ಬಿದ್ದ ಬಳಿಕ ಅವರ ಸಂತೃಪ್ತಿಯ ಆ ಮಾತುಗಳು, ನೀವು ಬಂದು ಹೋಗ್ಬೇಕ್ರಿ ಗೌಡ್ರ ಅಂತೇಳಿ. ಇಲ್ಲಣ್ಣ ನಾನು ಬರಂಗಿಲ್ಲ, ಮುಖ್ಯಮಂತ್ರಿಗಳ ಕಡೆಯಿಂದ ಇದನ್ನು ಉದ್ಘಾಟನೆ ಮಾಡಬೇಕಾಗ್ತದೆ. ಸಾಂಕೇತಿಕವಾಗಿ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ನಮ್ಮ ಭಾಗಕ್ಕೆ ನೀರು ಬರಲಿ, ರೈತರ ಮುಖದಲ್ಲಿ ಮಂದಹಾಸ ಮೂಡ್ಲಿ, ಮುಂದೆ ಅವ್ರನ್ನ ಕರೆಸಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾನು ಅವ್ರಿಗೆ ಸಮಾಧಾನ ಹೇಳಿದ್ದೆ. ಇವತ್ತು ಸಂತೃಪ್ತಿ ಆಗೋದಿಲ್ಲ. ಇವತ್ತು ನೀರು ಬಿಟ್ಟಿದೀವಿ ನಾವು. ನಾನು ಏನೇ ಕೇಳಿಸೋಕರ ಪುಣ್ಯಸ್ಮರಣೆ ಕಾರ್ಯಕ್ರಮ ಬಂದಿದೆ. ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆರೆ ಮಗ್ಗಲಿಗೆ ನೀರು ಹರಿದನ್ನು ನೋಡಿದ್ರೆ ಇವತ್ತು ಇಡೀ ಮಳೆಗಾಲ ತುಂಬ ಎಲ್ಲ ಕೆರೆಗಳನ್ನು ತುಂಬಿಸ್ತೀವಿ ನಾವು. ಈ ವರ್ಷ ಭಗವಂತನ ವರ್ಣನ ಅಂದ್ರೆ ಏನು ಅಂದ್ರೆ ಮೊದಲಿಗೆ ಹೆಂಗ್ ಕಾರ್ಯಕ್ರಮದ ಮೊದಲಿಗೆ ಸಿದ್ದೇಶ್ವರಪ್ಪಗಳ ಆಶೀರ್ವಾದದಿಂದ ಮೊದಲಿಗೆ ಏನು ತುಂತುರು ಹನಿ ಆ ಡ್ರಿಸ್ಲಿಂಗ್ ಎಲ್ಲ ಆಯ್ತು. ಮುಂದಿನ ಸಹಿತ ಈ ಭಾಗದಲ್ಲಿ ಮಂದಹಾಸ ಮೂಡಿದೆ. ಈ ಕೆರೆಗಳನ್ನ ತುಂಬಿಸಿದೀವಿ ಅಂದ್ರೆ ನೀರಿನ ಜಲಮಟ್ಟ ಹೆಚ್ಚಿಗೆ ಆಗ್ತದೆ. ನಾವೇನು ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿದೀವಿ ಅದು ನಿಜವಾಗಿಯೂ ಸಾರ್ಥಕ್ಕೆ ಅಂತ ನಂಗೆ ಕಾಣ್ತದೆ. ಯಾವುದೋ ಅಧ್ಯಯನವನ್ನ ಮಾಡ್ತೀವಿ ಅದಕ್ಕೆ ಪರಿಹಾರವನ್ನ ಕೊಡಬೇಕಾಗ್ತದೆ. ಅಧ್ಯಯನ ಮಾಡೋದು ಒಂದು ಕಡೆ, ಅಧ್ಯಯನದ ನಂತರ ಅದು ಯಾವ ರೀತಿಯಲ್ಲಿ ಜಾರಿಗೆ ತರಬೇಕಂತಕ್ಕಂಥ ದೂರದೃಷ್ಟಿ, ಆ ವಿಷನ್, ಆ ಕಾನ್ಸೆಪ್ಟ್ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ನಾವು ಈ ಭಾಗದ ಪ್ರತಿನಿಧಿಗಳಾಗಕ್ಕೆ ಸಾಧ್ಯ ಇಲ್ಲ, ಯೋಗ್ಯರಲ್ಲ. ಸಾಮಾಜಿಕ ಕಳಕಳಿ, ಇಂಥ ವಿಶೇಷವಾದಂತಹ ನೈಸರ್ಗಿಕ ಚಿಂತನೆಗಳು ಇರಬೇಕಾಗ್ತದೆ. ನನ್ನ ಫೌಂಡೇಶನ್ ನನ್ನ ಹೆಸರಿನಲ್ಲಿ ಮಾಡಿದ್ದಾರೆ. ಅವರ ಎಲ್ಲ ಆತ್ಮೀಯ ಗೆಳೆಯರು ಕೂಡಿ
ಅಶೋಕ್ ತನ್ನೂರ್ ಅವರಾಗಿರ್ಬೋದು, ವಿನೋದ್ ಶಾಪೂರ್, ಇನ್ನೂ ಅನೇಕ ಅವರ ಮಹೇಶ್ ಹೊರಬಿದಿಗೆ, ಇವರೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಯಾವ ಕಾರ್ಯ ಅವಶ್ಯಕತೆ ಐತಿ ಈ ಭಾಗಕ್ಕೆ ಆ ಕೆಲಸ ಅವರು ಮಾಡಿದರೆ ನಾನು ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಯಾರು ಹೃದಯವಂತಿಕೆಯಿಂದ ನಿಮ್ಮ ಸಾಮಾಜಿಕ ಕಳಕಳಿಯನ್ನ ಸಮಾಜದಲ್ಲಿ ಪ್ರತಿ ಇವರಿಷ್ಟೇ ಅಲ್ಲ, ಈ ಕಾರ್ಯಕ್ರಮದ ಮುಖಾಂತರ ಈ ಭಾಗದಲ್ಲಿ ಒಂದು ಜನಜಾಗೃತಿಯನ್ನು ಮಾಡಬೇಕು. ಪ್ರತಿ ಗ್ರಾಮದಲ್ಲಿ ಹಿರಿಯರು, ಯುವಕರು ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕಾಗ್ತದೆ. ನಮ್ಮ ಮನೆಯೊಳಗೆ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ನಾವು? ಎಷ್ಟು ಮನಸಾರ ಮಾಡ್ತೀವಿ ಇಲ್ಲೋ? ಇದು ಸಹಿತ ಮನಸಾರ ಮಾಡಬೇಕಾಗ್ತದೆ. ಇದು ನಮ್ಮ ಕಾರ್ಯ, ಇದು ನಮ್ಮ ಬದುಕು, ಇದು ನಮ್ಮ ಭವಿಷ್ಯ. ಇಲ್ಲಾಂದ್ರೆ ಕರೋನಾ ನಮಗೊಂದು ನೀತಿ ಪಾಠ ಕಲಿಸಿ ಹೋಗಿದೆ. ಅದನ್ನ ನಾವು ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಬಹಳ ಜನ ದೊಡ್ಡ ದೊಡ್ಡವರು ಎಲ್ಲೆಲ್ಲೋ ಇದ್ರು ಮೆಟ್ರೋಪಾಲಿಟನ್ ಸಿಟಿ ಒಳಗೆ, ಆದ್ರೆ ಅವ್ರಿಗೆ ಅಲ್ಲಿ ಬದುಕು ಕಾಣಲಿಲ್ಲ. ಕೊನೆಗೆ ಕರೋನಾದಾಗ ಅವ್ರು ಎಲ್ಲಾದ್ರೂ ಬಂದು ನೆಲೆಸಿದ್ರೆ ಇಂಥ ಪರಿಸರದೊಳಗೆ ಬಂದು ನೆಲೆಸ್ತಕ್ಕಂಥ ವಾತಾವರಣ ಸೃಷ್ಟಿ ಆಯ್ತು. ಮನುಷ್ಯನ ಜೀವ ಸಂಕುಲಕ್ಕೆ ರಕ್ಷಣೆ ಪಡಿಬೇಕಾದ್ರೆ ಕೊನೆಗೆ ಈ ನಿಸರ್ಗ ನಮಗೆ ಸಹಾಯ ಮಾಡ್ತದೆ ಅಂತಕ್ಕಂಥ ಅರಿವು ನಮಗೆ ಮೂಡಿಸಿದೆ. ಅದಕ್ಕಾಗಿ ನಾವೆಲ್ಲ ಬಹಳ ಪ್ರಜ್ಞಾವಂತಿಕೆಯಿಂದ ನಿಸರ್ಗವನ್ನ ಪ್ರೀತಿಸ್ತಕ್ಕಂಥ ಕಾರ್ಯ ಮಾಡಿ, ಜಲಜೀವ ರಾಶಿಗಳನ್ನ ನಮ್ಮ ಮನೆಯ, ನಮ್ಮ ಹೃದಯ ಭಾಗ ಅಂತ ಹೇಳಿ ಅದನ್ನ ರಕ್ಷಣೆ ಮಾಡತಕ್ಕಂಥ ಪ್ರಯತ್ನ ಮಾಡಬೇಕಾದ್ರೆ ಮಾತ್ರ ನಮ್ಮ ಆದರ್ಶದ ಬದುಕು ನಮ್ದಾಗ್ತದೆ. ಬಿಟ್ಟು ಬಿಡಿ ಸಣ್ಣ ವಿಚಾರಗಳನ್ನ, ಬೇರೆ ಯಾವ ವಿಷಯಗಳಿಗೂ ಬಹಳ ಮಹತ್ವ ಕೊಡೋದ ಅವಶ್ಯಕತೆ ಇಲ್ಲ. ನಮ್ಮ ಹಣೆ ಬರ ಇರೋದು ಅದಾಗ್ತದೆ. ಆದ್ರೆ ನಮಗೆ ಯಾವ್ದು ರಕ್ಷಣೆ ಮಾಡಬೇಕಾಗದಂದ್ರೆ ನಮ್ಮ ಭವಿಷ್ಯದ ಪೀಳಿಗೆಗೆ ಇವತ್ತೇನು ಇಲ್ಲಿ ಕೂತಿದ್ದಾರೆ ಅವ್ರ ಮುಖ ನೋಡಿ, ಆ ಮಕ್ಕಳು ಇವರೆಲ್ಲ ಯಾರನ್ನು ಕಾಣಬೇಕು ಅಂತ ಕೇಳಿದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಕಾಣತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಂದು ಗದಿಗೆ ಆಗಬಾರದು, ನಾನು ಎಲ್ಲಿ ಬೆರ್ತು ಹೋಗಬೇಕು ಅಂದ್ರೆ ಈ ನಿಸರ್ಗದಾಗ ಬೆರ್ತು ಹೋಗ್ಬೇಕು ಅಂತ ಹೇಳಿ ಅವ್ರು ಬರ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ಎಲ್ಲಿ ಸಿಗ್ತಾರೆ? ನಮ್ಮ ಇಲ್ಲಿ ಸಿಗ್ತಾರೆ. ಈ ಪ್ರತಿ ಗಿಡ, ಈ ಕಣದೊಳಗ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅದಕ್ಕಾಗಿ ಅವರ ಆದರ್ಶ ವಿಚಾರ, ಅವರ ಬದುಕು, ಅವರ ಜೀವನ ನಮಗೆ ಆ ಕಾರ್ಯವನ್ನು ಮಾಡಿಕೊಟ್ಟಿತ್ತು. ನನಗೇನಾಗ ಒಂದು ಪುಸ್ತಕ ಕೊಟ್ರಿ ಅವರು ಸಿದ್ದೇಶ್ವರ ಮಹಾಸ್ವಾಮಿಗಳೇ. ಅದರ ಹೆಸರು, ಟೈಟಲ್ ಏನದಂದ್ರೆ ಬದುಕು. ತಾನೇ ಅಮೃತಾನಂದ ಸ್ವಾಮಿಗಳು ಕೇಳಿದೆ, ಅಪ್ಪುಗಳ ಆಶ್ರಮದಿಂದ ಏನೋ ಪಬ್ಲಿಷ್ ಆಗ್ಯಾವ, ಎಷ್ಟು ಪುಸ್ತಕಗಳಿವೆ ಅಂತ ಹೇಳಿ. ಒಂದು 100ಕ್ಕಿಂತ ಹೆಚ್ಚಿಗೆ ಪ್ರಕಟಣೆ ಆಗ್ಯಾವ. ಅದ್ರ ಒಂದು ಪುಸ್ತಕ ಅವ್ರು ಇಡೀ ಮೈಸೂರಿನಲ್ಲಿ ಏನು ಪ್ರವಚನವನ್ನು ಮಾಡ್ತಾ ಇದ್ರು, ಬಹಳ ಫಾಸ್ಟ್ ರೈಟರ್ ಬರೆದು ಆ ಇಡೀ ಪ್ರವಚನ ಗ್ರಂಥವನ್ನ ತಯಾರು ಮಾಡಿದ್ದಾರೆ. ಆ ಗ್ರಂಥಗಳನ್ನು ಓದ್ತಕ್ಕಂಥ ಪ್ರಯತ್ನ ಮಾಡಿ. ನಾವೆಲ್ಲ ಸಣ್ಣವರಿದ್ದಾಗ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ನಮ್ಮ ಬುಕ್ಸ್ ಏನೋ ನಮ್ದು ಹೆಗಲಿಗೆ ಬ್ಯಾಗ್ ಹಾಕೊಂಡು ಬರ್ತಿದ್ದೀವಿ, ಅದ್ರಾಗ ಅವ್ರದೊಂದು ಫೋಟೋ ಮತ್ತು ಅವ್ರದೊಂದು ಬುಕ್ ಇಡ್ತಿದ್ವಿ ನಾವು. ಅದು ನಮ್ಮನ್ನ ಪ್ರೇರಣೆ ನೀಡ್ತಿತ್ತು. ಸಿದ್ದೇಶ್ವರ ಮಹಾಸ್ವಾಮಿಗಳ ಆ ಪ್ರೇರಣೆ ನೀಡ್ತಕ್ಕಂಥ ಶಕ್ತಿ ಅದರ. ಎಲ್ಲ ಮಕ್ಕಳು ನೀವು ಸಿದ್ದೇಶ್ವರ ಮಹಾಸ್ವಾಮಿಗಳ ಆದರ್ಶಗಳನ್ನ ಮೈ ರೂಢಿಸಿಕೊಳ್ಳಿ, ಈ ನಿಸರ್ಗವನ್ನ ಪ್ರೀತಿಸಿ ಅಂದಾಕ್ರೆ ಮಾತ್ರ ಇದು ವಿಶ್ವ ಪರಿಸರ ದಿನಾಚರಣೆ ಏನೋ ಎರಡೂ ಇಲಾಖೆಯವರು, ಅರಣ್ಯ ಇಲಾಖೆಯವರು ಏನೇನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಫೌಂಡೇಶನ್ ಅವರು ಏನು ಆಯೋಜನೆ ಮಾಡಿದ್ದಾರೆ, ಅದು ಸಾರ್ಥಕತೆಯನ್ನು ಕಾಣ್ತದೆ. ಸೊ ಅಂತ ಕಾರ್ಯ ನಿಮ್ಮಿಂದ ನಡೀಲಿ ಅಂತ ಹೇಳಿ ನಾನು ಆಶಿಸಿ, ಈ ಭಾಗದ ಬದುಕು, ಭವಿಷ್ಯ ನಮ್ಮೆಲ್ಲರ ಮೇಲಿದೆ. ಸರ್ಕಾರಗಳು ಯೋಜನೆಗಳನ್ನು ರೂಪಿಸಬಹುದು, ಅದರ ಕಾರ್ಯರೂಪಕ್ಕೆ ತರಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ. ಆ ಪ್ರಯತ್ನ ಈ ಭಾಗದಲ್ಲಿ ನಿರಂತರವಾಗಿ ನಡೀಲಿ ಅಂತ ಹೇಳಿ ನಾನು ಆಶಿಸಿ, ಅನೇಕ ಯೋಜನೆಗಳನ್ನ, ತಿಮ್ಮಕ್ಕನನ್ನು ನಾವೆಲ್ಲ ಗೌರವಿಸ್ತೀವಿ. ಸಾಲು ಮರದ ತಿಮ್ಮಕ್ಕ, ಈ ಇತಿಹಾಸ ನಮ್ಮೆಲ್ಲರಿಗೂ ಸಹಿತ ಜನಜಾಹಿತವಾಗಿದೆ. ಅವರ ಪರಿಸರ ಕಳಕಳಿ, ಅವರ ಗಿಡ ನಡೆಸುವಿಕೆ, ಅವರ ಅದಮ್ಯವಾದಂತಹ ಬದುಕು ನಮ್ಮೆಲ್ಲರಿಗೂ ಸಹಿತ ಆದರ್ಶಪ್ರಾಯವಾಗಿದೆ. ಅದಕ್ಕಾಗಿ ಆ ತಿಮ್ಮಕ್ಕನ ಸ್ಮರಣೆ ಮಾಡೋಣ. ಆದ್ರೆ ಇಲ್ಲಿ ಬಹುತೇಕ ಎಲ್ಲ ಕಡೆ ಅವರ ಹೆಸರಿನಿಂದಾಗಿದೆ. ಆದ್ರೆ ನಮ್ಮದೊಂದು ಆಶೆ ಇತ್ತು, ಸಿದ್ದೇಶ್ವರ ಅಪ್ಪುಗಳು ಇಲ್ಲಿ ಪಾದ ಸ್ಪರ್ಶವನ್ನು ಮಾಡಿದ್ದಾರೆ. ನಾನು ಅಮೃತಾನಂದ ಮಹಾಸ್ವಾಮಿಗಳ ಜೊತೆಗೆ ಮಾತನಾಡಿ ಅವರ ಸಲಹೆಯ ಮೇರೆಗೆ ಇಲ್ಲಿ ಒಂದು ವೃಕ್ಷೋದ್ಯಾನ ಕಾರ್ಯಕ್ರಮವನ್ನ ಮಾಡಿದೀವಿ. ನಾನು ಕರ್ನಾಟಕ ಸರ್ಕಾರಕ್ಕೆ ಈ ಹೆಸರಿಡ್ಲಿಕ್ಕೆ ಏನೋ ಒಂದು ಅವಕಾಶ ಮಾಡಿಕೊಟ್ರು. ನಾನು ಸರ್ಕಾರಕ್ಕೆ ಅಪ್ಪುಗಳ ಪರವಾಗಿ, ಈ ಪರಿಸರವಾದಿಗಳ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಮುಖ್ಯವಾಗಿ ಅವರ ಹೆಸರು ಎಲ್ಲಿ ಇರ್ತದೆ ಅಲ್ಲಿ ನಮ್ಮ ವಿಶೇಷವಾದಂತಹ ಭಾವನೆಗಳು ಬೇರೆ ರೀತಿಯಲ್ಲಿ ಕಾಣ್ತೀವಿ ನಾವು. ಸೊ ಆ ಕಾರ್ಯ ಕರ್ನಾಟಕ ಸರ್ಕಾರ ಮಾಡಿದೆ. ಇಲ್ಲಿ ಟ್ರೀ ಪಾರ್ಕ್, ಇನ್ನೂ ಅನೇಕ ಬದಲಾವಣೆಗಳನ್ನ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದೀವಿ.
ಅವತ್ತು ಹೇಳಿದೆ ನಮ್ಗೆ ಇನ್ನೊಂದಿಷ್ಟು ಹೆಚ್ಚಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅಂತ ಹೇಳಿ. ಇವತ್ತು ಫೌಂಡೇಶನ್ ನನ್ನ ಹೆಸರಿನೊಳಗ ಒಂದು ಫೌಂಡೇಶನ್ ಮಾಡ್ತಕ್ಕಂಥ ಕಾರ್ಯ ವಿಠಲಗೌಡ ಪಾಟೀಲ್ರು ಮತ್ತು ಅವರೆಲ್ಲ ಗೆಳೆಯರು ಕೂಡಿ ಇವತ್ತು ಮಾಡಿದ್ದಾರೆ. ಆದ್ರೆ ಅದನ್ನ ಎಲ್ಲಿ ಮಾಡಿದ್ರು, ಯಾವ್ದು ಮಾಡಿದ್ರು ನಾನು ಬಹಳ ಇದ್ರಾಗ ಇಂಟ್ರಾಕ್ಷನ್ ಮಾಡಂಗಿಲ್ಲ. ಯಾಕಂದ್ರೆ ಅವ್ರ ಬದುಕು, ಅವ್ರ ಜೀವನ ಅವ್ರದ್ದು. ಅದು ಸುಮ್ಮನೆ ಕೇಳಿದೆ ನಾನು ಎಲ್ಲಿ ಮಾಡ್ಲಕತ್ತಾರೆ, ಏನ್ ಮಾಡ್ಲಕತ್ತಾರೆ. ಬಹಳ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಿವಸ ಮತ್ತು ಒಳ್ಳೆ ಪರಿಸರದೊಳಗ ಈ ಕಾರ್ಯಕ್ಕೆ ಇದು ನಡಿಪ ಹಾಕಿದ್ದಾರೆ. ಈ ಫೌಂಡೇಶನ್ ಕಾರ್ಯಗಳು ಯಾವ ರೀತಿ ಇರಬೇಕು ಅಂದ್ರೆ ಜನ ಮಾನಸದೊಳಗೆ ಶಾಶ್ವತವಾಗಿ ಉಳಿಬೇಕು. ಆ ಫೌಂಡೇಶನ್ ಎದಕ್ಕದ ಅನ್ನೋದಕ್ಕಿಂತ ಅದು ಜನ ಮಾನಸದೊಳಗೆ ತನ್ನ ಬಹಳ ಸೇವೆ ಬರೀ ಹಿಂಗು ಪ್ರಚಾರ ಮಾಡಿ ಒಂದ್ ದಿವಸ ಅಲ್ಲ, ಪ್ರತಿನಿತ್ಯ ಸಾಮಾಜಿಕ ಕಳಕಳಿಯನ್ನ, ತೊಂದರೆಯಲ್ಲಿದ್ದವ್ರನ್ನ ಅವರ ಸಹಾಯಕ್ಕೆ ನೀವು ಸಣ್ಣ ಸಹಾಯ ಮಾಡಿದ್ರಿ ಅಂದ್ರೆ ಅದ್ರ ಉಪಕಾರ ಸ್ಮರಣೆ ಆಗ್ತದೆ. ಮೊನ್ನೆ ಒಂದು ದೇವರಂತ ಮಗು ನಾನು ಬಹಳ ಕಾರ್ಯ ಮಾಡೀನಿ, 4-5 ಸಾವಿರ ಕೋಟಿ ರೂಪಾಯಿ ಅನೇಕ ಯಾವುದು ಅಸಾಧ್ಯವಾಗಿತ್ತು ಆ ಕಾರ್ಯಗಳನ್ನ ಸಾಧ್ಯವಾಗಿ ಮಾಡಿದ್ದೀನಿ. ಆದ್ರೆ ನನಗೆ ಸಮಾಧಾನ ನೀಡುತ್ತೆ ಏನಂದ್ರೆ, ಒಂದು ಮಗು ಮೊನ್ನೆ ಬೈರೋಣಿಗೆ ಪವರ್ ಸ್ಟೇಷನ್ 110 KV ಸ್ಟೇಷನ್ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಕ್ರೆ ಆಲ್ಮೇಲದ ಒಂದು ಚಿಕ್ಕ ಮಗು, ಆ ತಾಯಿ ಗೌರಮ್ಮ ಬಂದು ನನಗೆ ಒಂದು ಸಂತೋಷದ ಮಾತು ಹೇಳಿ ಒಂದು ಸ್ವೀಟ್ ಕೊಡ್ಬೇಕು. ನಾನು ಡಯಾಬಿಟಿಕ್ ಇದ್ದೀನಿ ತಾಯಿ, ಇದು ನೀನೇ ತಿನ್ನು ಅಂತ ಹೇಳಿ ತಿನ್ನಿಸಿದೆ. ಆದ್ರೆ ನಾನು 2 ಮಾತು ಹೇಳ್ತೀನಿ ಅಂತ ಹೇಳೋದಕ್ಕೆ ಮಾತಾಡ್ಲಿ ಅಂತ ಹೇಳಿ ಎಲ್ಲರೂ ಅವಕಾಶ ಮಾಡಿಕೊಟ್ರು. ಅಂತರಂಗದ ಆ ಮನದಾಳದ ಮಾತುಗಳು ಬಹುತೇಕ ನನ್ನ ರಾಜಕಾರಣದ ಸಾರ್ಥಕ ಜೀವನ ಅಂತ ಹೇಳಿ ಆ ಕ್ಷಣ ನಾನು ಅದನ್ನ ಅನುಭವಿಸಿಕೊಂಡೆ. ಒಂದು ಸಣ್ಣ ಮಗು ಈ ಪ್ರಪಂಚದ ಯಾವುದೇ ನೋವು ನಲಿಗಳು ಗೊತ್ತಿಲ್ಲ, ಆದ್ರೆ ತನಗಾಗಿರ್ತಕ್ಕಂಥ ಒಂದು ಸಣ್ಣ ಸಹಾಯವನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಉಪಕಾರ ಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಏನ್ ಮಾಡಿದ್ರು. ಅದಕ್ಕಾಗಿ ಈ ಭಾಗಕ್ಕೆ ನಾನು ಹೃದಯವಂತರ ಭಾಗ ಅಂತ ಕರೆದಿದ್ದೀನಿ. ಇಲ್ಲಿಯ ಮಕ್ಕಳಲ್ಲಿ ಆ ಸಂಸ್ಕಾರ ಕೊಟ್ಟಿದ್ದಾರೆ, ಆ ತಂದೆ ತಾಯಿಗಳು ಆ ಮಗುವಿಗೆ ಆ ಸಂಸ್ಕಾರ ಕೊಟ್ಟಿದ್ದಾರೆ, ಈ ಭಾಗದ ಪರಿಸರ ಆ ಸಂಸ್ಕಾರ ಕೊಟ್ಟಿದೆ. ಅದಕ್ಕಾಗಿ ನಾನು ಈ ಭಾಗವನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಗೆ ಏನೋ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ಆ ವಿಚಾರಧಾರೆಗಳನ್ನ ನಮ್ಮಲ್ಲೇನು ಬಿತ್ತಿ ಹೋಗಿದ್ದಾರೆ, ಅದರ ಬೆಳೆಯನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಅವ್ರು ಹೋಗಿರ್ಬೋದು, ಅವ್ರು ನಟ್ಟಿರ್ತಕ್ಕಂಥ ಸಸಿಗಳನ್ನ ನಮ್ಮೆಲ್ಲರಿಗೂ ಸಹಿತ ಶಾಶ್ವತವಾಗಿ ಅದನ್ನ ಮೂಡಿದೆ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ. ನಾನು ಅದಕ್ಕಾಗಿ ಈ ಭಾಗ ಹೃದಯವಂತರ ಭಾಗ ಅಂತ ಕರಿತೀವಿ. ನಾವು ನೀರಾವರಿ ಯೋಜನೆಗಳು ಈ ಭವಿಷ್ಯದಲ್ಲಿ ಈ ಭಾಗ ಇವತ್ತೇ ನಾವೇನು ಸಸಿಗಳನ್ನ ನಟ್ಟಿದ್ದೀವಿ, ಮುಂದಿನ ದಿನಮಾನಗಳಲ್ಲಿ 10 ವರ್ಷದಲ್ಲಿ ಈ ಭಾಗ ಸಂಪೂರ್ಣ ನೀರಾವರಿ ಆಗಿರ್ತದೆ, ಸಕ್ಕರೆ ಕಾರ್ಖಾನೆಗಳಾಗಿರ್ತವೆ. ಈ ಭಾಗದಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿ ಅಂತ ಕೆಲಸಗಳನ್ನ ಹೊಸ ವಿಧದಲ್ಲಿ ಸಾಗ್ತವೆ, ಪವರ್ ಸ್ಟೇಷನ್ ಅಂತ ಕೇಂದ್ರಗಳು ಬರ್ತಾವ, ಇಂಡಿ ನಗರ ಜಿಲ್ಲೆಯ ರೂಪದಲ್ಲಿ ಕಾಣತಕ್ಕಂಥ ಪ್ರಯತ್ನ ಮುಂದೊಂದು ದಿನ ಎಂದಾದರೂ ಆಗ್ತದೆ, ಅವತ್ತು ಸಾರ್ಥಕತೆಯನ್ನು ಕಾಣ್ತದೆ. ಆಲ್ವೇಸ್ ಅವರ್ ವಿಷನ್, ಅವರ್ ಕಾನ್ಸೆಪ್ಟ್ ಮುಂದಿನ 10, 20, 50, 100 ವರ್ಷದಕ್ಕೂ ಇವತ್ತು ನಾವು ಆ ಕನಸನ್ನ ಕಾಣಬೇಕಾಗ್ತದೆ. ಈ ನಾಡು ಕವಿಗಳ ಕಟ್ಟಿದ್ದಾರೆ, ಸಾಹಿತ್ಯಿಕ ಇತಿಹಾಸ ಈ ನಾಡಿಗಿದೆ. ಚಿಂತನೆಗಳಿಂದ, ವಿಚಾರಧಾರೆಗಳಿಂದ ನಾವೆಲ್ಲ ಮುನ್ನುಗ್ಗಬೇಕಾಗ್ತದೆ. ಇವತ್ತೇನು ಈ ನೀರು ಬರ್ತಾ ಇವೆ, ಇದಕ್ಕೆ ಯಾರು ಕಾರಣೀಭೂತರು ಅಂತ ಕೇಳಿದ್ರೆ ಆ ಪುಣ್ಯಾತ್ಮರು ಆ ಕಾಲದೊಳಗ 64, 68ರೊಳಗ ಯಾರು ತಮ್ಮ ಭೂಮಿಯನ್ನ ತ್ಯಾಗ ಮಾಡಿ ನಮಗಾಗಿ ತಮ್ಮ ಭೂಮಿ, ಮನೆ, ಮಠಗಳನ್ನ ಕಳ್ಕೊಂಡು ಸಹಾಯ ಮಾಡಿದ್ದಾರೆ, ಅವರು ಕೊಟ್ಟಿರ್ತಕ್ಕಂಥ ಅನನ್ಯ ಕೊಡುಗೆ. ಯಾವ ಪದಗಳಿಂದ ನಾವು ಅವ್ರಿಗೆ ನೆನಪಿಸ್ಕೋಬೇಕು. ಇವತ್ತು ಒಂದು ಮನಿ ಬಿಟ್ಟು ಹೋಗ್ಬೇಕಾದ್ರೆ ನೋವಾಗ್ತದೆ, ಒಂದು ರಸ್ತೆ ಮಗಲ್ಕ್ ಹೋದ್ರೆ ಸ್ವಲ್ಪ ಅಗಲ ಮಾಡ್ಬೇಕಾದ್ರೆ ಕೇಳಂಗಿಲ್ಲ, ಕಟ್ಟಿ ಬಿಡಂಗಿಲ್ಲ ಹಳ್ಳ್ಯಾಗ. ಆದ್ರ ತಮ್ಮ ಬದುಕನ್ನ ಬದುಕಿರ್ತಕ್ಕಂಥ ಆ ಹಿರಿಯರು ತಮ್ಮ ಇಡೀ ಜೀವನ ಸಾಕ್ಷಿರ್ತಕ್ಕಂಥ ಆ ಮನೆ ಮಠಗಳನ್ನ ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನಸ್ಸಿನ ಮೇಲೆ ಯಾವ ಪರಿಣಾಮಗಳಾಗಿರ್ಬೇಕು. ಆದ್ರೂ ಸಹಿತ ಈ ಭಾಗದ, ಈ ಜಿಲ್ಲೆಯ, ಈ ನಾಡಿನ ಭವಿಷ್ಯಕ್ಕಾಗಿ ಅವರ ಕೊಟ್ಟಿರ್ತಕ್ಕಂಥ ಅನನ್ಯ ತ್ಯಾಗವನ್ನ ನಾವೆಲ್ಲ ಸ್ಮರಿಸ್ಕೋಬೇಕಾಗ್ತದೆ. ಸ್ಮರಿಸಲಿಲ್ಲ ಅಂದ್ರೆ ನಾಗರಿಕ ಸಮಾಜಕ್ಕೆ ಅಗೌರವ ತೋರಿಸಬೇಕಾಗ್ತದೆ. ಆ ಪುಣ್ಯಾತ್ಮರನ್ನ ಯಾವ ಪದಗಳಿಂದ, ಯಾವ ಕೃಷ್ಣೆಯ ನೀರು ಭೀಮೆಯ ದಡೆಗೆ ಇಂಡಿ ನಗರದ ಒಂದು ಮಹಿಳೆ, ಇಂಡಿ ನಗರದವ್ರಿಗೆ ಏನು ಕುಡಿಯೋ ನೀರಿಲ್ಲ, ಇವತ್ತು ಭೀಮೆಯಿಂದ ತಂದಿದ್ದೀವಿ, ಇನ್ನೊಂದು ಕೃಷ್ಣೆಯಿಂದ ತರಿತೀವಿ, ನಾಳೆ 2 ಟ್ಯಾಪ್ ಮಾಡ್ತೀವಿ ನಾವು. ಒಂದು ಟ್ಯಾಪ್ ಭೀಮಾ, ಇನ್ನೊಂದು ಟ್ಯಾಪ್ ಕೃಷ್ಣ. ಆದ್ರೆ ಕೃಷ್ಣ ನೀರೇನ್ ಬರ್ತದಲ್ಲ, ಅದು ನೈಸರ್ಗಿಕವಾಗಿ ಅಲ್ಲ, ಕೆಲವು ಜನರ ತ್ಯಾಗದಿಂದ. ಆ ನೀರಿನ ಮಹತ್ವವನ್ನ, ಅವರ ಅನನ್ಯ ತ್ಯಾಗವನ್ನ ನಾವು ಸ್ಮರಣೆ ಮಾಡಲಿಲ್ಲ ಅಂದ್ರೆ ನಾವು ಮನುಷ್ಯರಲ್ಲ, ಬೇರೆ ಆಗ್ತೀವಿ. ಆ ಪುಣ್ಯಾತ್ಮರು ಅದನ್ನು ಕಳ್ಕೊಂಡಿದ್ದಾರೆ. ನಾವು ಬಹಳಾದ್ರೂ ಯೋಜನೆಗಳನ್ನು ಮಾಡಿರ್ಬೋದು, ತಂದಿರ್ಬೋದು, ಬಿಟ್ಟಿರ್ಬೋದು, ಬಹಳ ಸಣ್ಣ ಕಾರ್ಯ ನಾವು ಮಾಡೋದು. ಆದ್ರೆ ಆ ಪುಣ್ಯಾತ್ಮರು ತಮ್ಮ ಇಡೀ ಜೀವನ, ತಮ್ಮ ಸಾರ್ಥಕವನ್ನ, ತಮ್ಮ ಸ್ವಾರ್ಥವನ್ನ ಬದಿಗೊತ್ತಿ ಜನರಿಗಾಗಿ ತ್ಯಾಗವನ್ನು ಮಾಡಿದ್ದಾರೆ.
ಅವರಿಗೆ ನಾವು ಸ್ಮರಿಸಿಕೊಡ್ಬೇಕಾಗ್ತದೆ. ಆ ಕೃಷ್ಣೆಯ ದಂಡೆಯ ಜನ ಏನ್ಯಾರ ಮನೆ ಮಠಗಳನ್ನ ಮುಳುಗಿಸಿಕೊಂಡಿದ್ದಾರೆ, ಅವರಿಗೆ ನಾವು ಪ್ರತಿನಿತ್ಯ ನಮ್ಮ ದೇವರಿಗೆ ಯಾವ ರೀತಿ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಯಾವ ರೀತಿ ಗೌರವಿಸ್ತೀವಿ, ಅವ್ರನ್ನ ಸಹಿತ ಗೌರವಿಸಬೇಕಾಗ್ತದ. ಅಂದಾಕ್ರ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದ. ಅಂತ ಕಾರ್ಯಗಳು ನಡೀಲಿ, ಅಂತ ತ್ಯಾಗಿಗಳದ ಅಂತೇಳಿ ಈ ದೇಶ ಮಹಾತ್ಮ ಗಾಂಧೀಜಿಯವರು ಕಲಿಸಿಕೊಟ್ಟಿರ್ತಕ್ಕಂಥ ಇತಿಹಾಸ ನಮಗಿದೆ. ಶಾಂತಿ, ಸಹನೆ, ತಾಳ್ಮೆ ಎಲ್ಲಕ್ಕಿಂತ ವಿಶೇಷವಾಗಿ ತ್ಯಾಗ. ಅದಕ್ಕಾಗಿ ಬ್ರಿಟಿಷರು ನಮ್ಮಿಂದ ಓಡೋದ್ರು. ಶಾಸ್ತ್ರಿ ಅಂತವ್ರನ್ನ ನಾನು ಯಾವಾಗ ಸ್ಮರಿಸ್ತೀನಿ ಅಂದ್ರೆ ಒಬ್ಬ ಪ್ರಾಮಾಣಿಕ ಪ್ರಧಾನಿ ಎಲ್ಲಿ ಕಾಣ್ಲಿಕ್ಕೆ ಸಾಧ್ಯದ? ಅಂತವ್ರನ್ನ ಕಂಡಿರ್ತಕ್ಕಂಥ ದೇಶ ಇದು. ಅಂತ ಪೂರ್ವಾಜರು ನಮ್ಗೆ ಇತಿಹಾಸ ಕೊಟ್ಟು ಹೋಗಿದ್ದಾರೆ. ಅಂತ ಪವಿತ್ರ ದೇಶದಲ್ಲಿ ಹುಟ್ಟಿದೀವಿ. ಈ ನಾಡು ಅನೇಕ ದಾರ್ಶನಿಕರನ್ನ, ಸಾಹಿತಿಗಳನ್ನ, ಯೋಗ್ಯವಾದಂತ ಸಮಾಜ ಸೇವೆ ಮಾಡಿದವ್ರನ್ನ, ಬಹಳ ಜನ, ಕೆಲವು ನಾವೆಲ್ಲ ಕೆಲಸಕ್ಕೆ ಬಂದು ಮಾಡಿದವರು ಬೆಳಕಿಗೆ ಬರ್ತೇವೆ, ಇನ್ನು ಅನೇಕ ಜನ ಬೆಳಕಿಗೆ ಬರೋದಿಲ್ಲ. ಆದ್ರೂ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇರ್ತಾರ ಅವ್ರು ಪ್ರತಿನಿತ್ಯ. ಹೊನಪಣ್ಣ ಮೇತ್ರೆ ಅಂತ ಹೇಳಿದ್ರು ಒಬ್ರು ಹಿರೇಬೇನವ್ರದ್ದು. ಯಾರದೇ ಮನೆಯಾಗ ಒಂದು ಕಾರ್ಯಕ್ರಮ ಪ್ರಾರಂಭ ಆಯ್ತಂದ್ರೆ ಮುಂಜಾನೆಯಿಂದ ಸಂಜೆವರೆಗೆ ಪ್ರತಿದಿನ 24 ತಾಸ ಕಾರ್ಯಕ್ರಮ ಮುಗಿಸಿ ಹೋಗ್ತಿದ್ರು. ಏನ್ ಅವಶ್ಯಕತೆ ಇತ್ತು ಅಷ್ಟು ಕೆಲಸ ಮಾಡೋದು? ಯಾವ ಮನುಷ್ಯನಲ್ಲಿ ಇನ್ನೊಬ್ಬರ ಸೇವೆ ಮಾಡ್ತಕ್ಕಂಥ, ಅದು ಬಹಳ ಕಣ್ಣಿಗೆ ಕಾಣಲಾರ ಸಣ್ಣ ಸೇವೆ ಇರಬಹುದು, ಆದ್ರೆ ಅದು ಎಲ್ಲಕ್ಕಿಂತ ದೊಡ್ಡ ಸೇವೆ ಅನ್ನೋದನ್ನ ಪರಿಗಣಿಸಬೇಕಾಗ್ತದೆ. ಇಂಥ ಅನೇಕ ಹೃದಯವಂತರು ಬಹಳ ಊರುಗಳಲ್ಲಿ ಅದಾವ ಈ ಭಾಗ. ಅದಕ್ಕಾಗಿನೇ ವಿಶೇಷವಾಗಿ ಬದುಕನ್ನ ನಾವೆಲ್ಲ ಬದುಕ್ತಾ ಇದ್ದೀವಿ. ನಾನು ಅದಕ್ಕಾಗಿ ಒಂದು ಕೊನೆಯದಾಗಿ ಬಹಳ ಹೆಚ್ಚಿನ ಸಮಯ ತಗೊಂಡೆ ನಾನು ಮಾತನಾಡತಕ್ಕಂಥ ವಿಚಾರದಲ್ಲಿ. ಈ ನಿಸರ್ಗವನ್ನ, ತ್ಯಾಗಿಗಳನ್ನ, ಸರ್ಕಾರಗಳನ್ನ, ವಿಶೇಷವಾದಂತ ಸಹಾಯ ಮಾಡಿದವ್ರನ್ನ ಸ್ಮರಿಸಬೇಕಾದದ್ದು ಕರ್ತವ್ಯ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಸೊ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ವಿಶೇಷವಾಗಿ ಮಕ್ಕಳು ಇವತ್ತೇನು ಜಾಥಾದಲ್ಲಿ ನೀವು ಪಾಲ್ಗೊಂಡಿದ್ದೀರಿ, ನಿಮಗ ನಾನು ಈ ಭಾಗದ ಒಬ್ಬ ಪರಿಸರ ಪ್ರೇಮಿಯಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಿಮ್ಮ ಇಡೀ ಜೀವನೋದ್ದಕ್ಕೂ ಈ ವೇದಿಕೆ ಈ ಭಾಗಕ್ಕೆ ಹೊಸ ಪ್ರೇರಣೆಯನ್ನ ನೀಡಲಿ, ಜಾಗೃತಿಯನ್ನ ಮೂಡಿಸಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಈ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥ ವಿಶೇಷವಾಗಿ ಅರಣ್ಯ ಇಲಾಖೆಯವರಿಗೆ ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಅವರೆಲ್ಲರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ನಿಮ್ಮ ಸಹಾಯ, ನಿಮ್ಮ ಸಹಕಾರದಿಂದ ಈ ಕಾರ್ಯ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ವಿಶೇಷತೆಯಿಂದ ಈ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ಕೊಂಡಿನೋ. ಇದು ನಮ್ಮ ಧನರಾಜ್ ಮುಜುಗೊಂಡವ್ರು ಹೇಳ್ದಂಗ ಒಂದು ದಿವಸ ಆಗಬಾರ್ದು. ಪ್ರತಿನಿತ್ಯ ನಮ್ಮ ಜೀವನದ ಕನಿಷ್ಠ ಒಂದು ಅರ್ಧ ಗಂಟೆ ಪರಿಸರಕ್ಕಾಗಿ ಚಿಂತನೆ ಮಾಡ್ತಕ್ಕಂಥ ಕಾರ್ಯ ನಮ್ಮದಾಗಿರ್ಲಿ ಅಂದಾಗ ಮಾತ್ರ ಈ ಕಾರ್ಯಕ್ರಮಗಳು ಸಾರ್ಥಕತೆ ಕಾಣ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಪರಿಸರ ಪ್ರೇಮಿಗಳಿಗೆ, ನಾವು ಯಾರ ಪ್ರೇಮಿ ಆಗೋದು ಬೇಡ, ಯಾರ ಅಭಿಮಾನಿಗಳಾಗೋದು ಬೇಡ. ಯಾರ ಪ್ರೇಮಿ, ಯಾರ ಅಭಿಮಾನಿ ಆಗ್ಬೇಕಂದ್ರ ಅದು ಪರಿಸರದ ಅಭಿಮಾನಿ ಆಗತಕ್ಕಂಥ ಪ್ರಯತ್ನ ನಮ್ಮದಾಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ, ಪರಿಸರದ ಪ್ರೇಮಿಯಾಗಿ ನಾವೆಲ್ಲ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಸಾರ್ಥಕ ಜೀವನವನ್ನ ಪರಿಸರಕ್ಕಾಗಿ ಮೀಸಲಿಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.